ಪ್ಲಾನ್ ಮಾಡ್ತಾ ಇದೀವಿ. ಲಿವಿಂಗ್ ಅಲ್ಲಿ ಹೇಳೋದಾದ್ರೆ ಸರ್ ಕಂಪ್ಲೀಟ್ ಒಂದೇ ಸಿಂಗಲ್ ಕಲರ್ ಇಟ್ಕೊಂಡಿದೀವಿ, ಒಂದೇ ಸಿಂಗಲ್ ಫಿನಿಶ್ ಕಲರ್ ಅಲ್ಲಿ. ಅದಾದ್ಮೇಲೆ 2 UPVC ವಿಂಡೋಸ್ ಕ್ರಾಸ್ ವೆಂಟಿಲೇಷನ್ ಅಂತ ಹೇಳ್ಬಿಟ್ಟು 2 ವಿಂಡೋಸ್ ಕೊಟ್ಟಿದ್ದೀವಿ. UPVC ವಿಂಡೋಸ್ 2.5 ಟ್ರ್ಯಾಕ್ ಕೊಟ್ಟಿದ್ದೀವಿ ವಿತ್ ಮೆಶ್ ಇರೋಂಥದ್ದು. ಆಮೇಲೆ ಅದ್ರ ಜೊತೆಯಲ್ಲಿ ನಾವು 12 mm ರಾಡ್ಸ್ ಅಲ್ಲಿ ನಮಗೆ ಸೇಫ್ಟಿ ಗ್ರಿಲ್ ಕೂಡ ಮಾಡ್ಕೊಟ್ಬಿಟ್ಟಿದ್ದೀವಿ. ಓಕೆ ಎಸ್ ಸರ್. ಈ ಕಡೆ ಸರ್ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ನಾವು ನೋಡ್ಬೋದು ಸರ್, ಕಿಚನ್ ಇದೆ, ಕಿಚನ್ ಪಕ್ಕದಲ್ಲಿ ಒಂದು ಪೂಜೆ ರೂಮ್ ಇದೆ. ಫಸ್ಟ್ ಕಿಚನ್ ತೋರಿಸ್ಬಿಡ್ತೀನಿ ಸರ್. ಸರ್ ಕಿಚನ್ ನಮಗೆ ಒಂದು 8 ಅಡಿ ಅಗಲ ಸಿಗುತ್ತೆ, ಲೆಂತ್ ನಮ್ಗೆ ಒಂದು 14 ಅಡಿ ಸಿಗುತ್ತೆ ಸರ್. ಇದು 8x14 ಸಿಗುತ್ತೆ ಸರ್. ಆಮೇಲೆ ಟೈಲ್ಸ್ ನಮ್ಗೆ ಫುಲ್ 4 feet 8 ಗಂಟೆ ಫುಲ್ ಟೈಲ್ಸ್ ಬಂದ್ಬಿಟ್ಟಿದೆ. ಅದಾದ್ಮೇಲೆ ಇಲ್ಲೂ ಸರ್ ಎಲ್ಲಿ ಎಕ್ಸ್ಪೋಸ್ ಏರಿಯಾ ಇದೆಯಲ್ಲ ಅಲ್ಲೆಲ್ಲ ಫುಲ್ ಟೈಲಿಂಗ್ ಬಂದ್ಬಿಟ್ಟಿದೆ. ಎಸ್ಪೆಷಲಿ ಇದರಲ್ಲಿ ನಮಗೆ ಈ ಪ್ರಾಜೆಕ್ಟ್ ಅಲ್ಲಿ ವಿತ್ ಇಂಟೀರಿಯರ್ ನಾವೇ ಮಾಡಿರೋದ್ರಿಂದ ಸೊ ಬಾಡಿಗೆ ಮನೆಗೆ ನೋಡ್ಬೋದು ಸರ್, ಫುಲ್ ಅಂಡ್ ಫುಲ್ ಆಫ್ ಕೊಟ್ಬಿಟ್ಟಿದ್ದೀವಿ. ಬಾಟಮ್ ಅಲ್ಲೂ ಕೂಡ ಫುಲ್ ಎಲ್ಲ ತರದ ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಪ್ರಾವಿಷನ್ ಕೊಟ್ಬಿಟ್ಟಿದ್ದೀವಿ. ಅಂಡ್ ಇದು ನಮಗೆ ರೆಂಟಲ್ ಯೂನಿಟ್ಸ್ ಇದ್ದಾಗ ಇದು ನೋಡಿ ಸರ್, ಇದೆಲ್ಲ ವಾಲ್ಗೂ ಕೂಡ ಪ್ಯಾನಲಿಂಗ್ ಮಾಡಿ ನಾವು ಕ್ಲೋಸ್ ಮಾಡಿಟ್ಟಿದ್ದೀವಿ, ಫಿನಿಶಿಂಗ್ ಕೊಟ್ಟಿದ್ದೀವಿ. ಹೌದು ಸರ್. ಆಮೇಲೆ ಇದು ಕೌಂಟರ್ ನೋಡ್ಬೋದು ಸರ್, ಇದು ಹಾಸನ್ ಗ್ರೀನ್ ಕೌಂಟರ್ ಕೊಟ್ಟಿದ್ದೀವಿ. 30 mm ಹೌದು ಸರ್, 30 mm ಅದಕ್ಕೆ ಕಂಟಿನ್ಯೂ ಮಾಡಿದ್ದೀವಿ. ಮತ್ತೆ ಸಿಂಕ್ ಮತ್ತೆ ಟ್ಯಾಪ್ಸ್ ಎಲ್ಲಾನು ಕೊಟ್ಟಿದ್ದೀವಿ. ಸೊ ಈ ಪ್ರಾಜೆಕ್ಟ್ ಎಂಟೈರ್ ಥಿಂಗ್ ಒಂದೇ ಒಂದು ಚೂರು ಔಟ್ಸೋರ್ಸ್ ಏನಿಲ್ಲ ಸರ್, ಬೇರೆ ಟೀಮ್ ಯಾವ್ದೋ ಇನ್ವಾಲ್ವ್ ಆಗಿಲ್ಲ. ಎಂಟೈರ್ ಥಿಂಗ್ ನೀವೇ ಮಾಡಿರೋದು. ಬನ್ನಿ ದೇವ್ರ ಮನೆ ಒಂಚೂರು ಎಕ್ಸ್ಪ್ಲೇನ್ ಮಾಡೋಣ ಸರ್. ಈ ಡೋರ್ ಬಗ್ಗೆ ಹೇಳಿ ಸರ್. ಇದು ಸರ್ ದೇವ್ರ ಮನೆ ವಾಸ್ಕಲ್ಲಾಗೆ ನಮಗೆ ಆಲ್ಮೋಸ್ಟ್ 1 ಮರ ಹೋಗಿದ್ದೀವಿ, ಮತ್ತೆ ಒಂದಷ್ಟು ಸಾಲಿಡ್ ಕೂಡ ಮಿಕ್ಸ್ ಮಾಡಿದೀವಿ. ಆಮೇಲೆ ಇದು ರೆಂಟಲ್ ಯೂನಿಟ್ಸ್ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಟೀ ಕೊಡ್ತಾ ಇರೋದು ಇರ್ಲಿ ಅಂತ ಹೇಳ್ಬಿಟ್ಟು ಮೆಂಬ್ರೇನ್ ಡೋರ್ ನ ಆಪ್ ಮಾಡಿರೋದು ಸರ್. ಮೆಂಬ್ರೇನ್ ಡೋರ್ ಅಲ್ವಾ? ಸೈಜ್ ಏನಿದೆ ಸರ್ ದೇವ್ರ ಸೈಜ್ ನಮಗೆ ಅಗಲ ಬಂದ್ಬಿಟ್ಟು 4 ಅಡಿ ಇದೆ, ಲೆಂತ್ ಬಂದ್ಬಿಟ್ಟು 3 ಅಡಿ ಸಿಗುತ್ತೆ ಸರ್. 4 ಅಡಿ ಸಿಗುತ್ತೆ. ನೋಡ್ಬೋದು ವೈಟ್ ಕಲರ್ ಟೈಲ್ಸ್ ಮತ್ತೆ ಗೋಲ್ಡ್ ಬೀಡಿಂಗ್ ಹಾಕೊಂಡಿದೀವಿ. ಮತ್ತೆ 7 feet ಅಲ್ಲಿ ಸಜ್ಜಾ ತರ ಹಾಕ್ಬಿಟ್ಟು ಕ್ಲೋಸ್ ಮಾಡಿದೀವಿ ಅದನ್ನು ಕೂಡ. ಆಮೇಲೆ ಇದ್ರ ಮೇಲೆ ಸ್ಟೋರೇಜ್ ಏನು ಕ್ರಿಯೇಟ್ ಮಾಡಿಲ್ಲ ಸರ್, ಅದಕ್ಕೆ ಮೇಲೆ ಟಚ್ ಮಾಡೋದು ಬೇಡ ಅಂತ ದೇವ್ರ ಮನೆ ಅಂತ ಹಾಗೆ ಬಿಟ್ಟಿದ್ದೀವಿ. ಹೌದು ಸರ್. ಓಕೆ ಈ ಕಡೆ ಬನ್ನಿ ಸರ್. ಇಲ್ಲಿ ಬಂದ್ವಿ ಅಂತಂದ್ರೆ ಸರ್, ಇದು ಫಸ್ಟ್ ನೋಡ್ಬೋದು ಸರ್, ವಾಷಿಂಗ್ ಯೂನಿಟ್ ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು. ಇದೇ ನಮ್ಗೆ ಒಂದು ಟಾಯ್ಲೆಟ್ ಅಷ್ಟು ಜಾಗ ಇದೆ ಸರ್. ಹೌದಲ್ಲ ಸರ್, ಒಂದು ವಾಶ್ರೂಮ್ ಜಾಗ ಇದೆ, ವಾಶ್ರೂಮ್ ಆಗಷ್ಟು ಜಾಗ ಇದೆ. ಇಲ್ಲಿ ವಾಷಿಂಗ್ ಮಿಷಿನ್ಗೆ ಮತ್ತೆ ಹ್ಯಾಂಡ್ ವಾಶ್ಗೆ ಎರಡಕ್ಕೂ ಕೂಡ ಸಪ್ರೇಟ್ ಪ್ರಾವಿಷನ್ ಇದೆ. ಆಮೇಲೆ ಇಲ್ಲಿ ಬಂದು ಅಂತಂದ್ರೆ ಟಾಯ್ಲೆಟ್ ಡೋರ್ ತೋರಿಸಿ ಸರ್, WPC ಡೋರ್ಸ್ ವೈಟ್ ಫಿನಿಶಿಂಗ್ ಅಂತ ಟರ್ನ್ ಮಾಡ್ಬಿಟ್ಟಿದೀವಿ. ಮತ್ತೆ ಎಲ್ಲ ಸಿಲಿಂಡ್ರಿಕಲ್ ಲಾಕ್ಸ್ ನ ಕೊಟ್ಬಿಟ್ಟಿದೀವಿ. ಸೊ ಟಾಯ್ಲೆಟ್ ಸೈಜ್ ಅಷ್ಟೇ ಸರ್, ದೊಡ್ಡದಾಗಿದೆ ಸರ್, ತೋರಿಸ್ಬೋದು ಸರ್. ಟಾಯ್ಲೆಟ್ ಟೈಲ್ಸ್ ಒಂದು ರೆಗ್ಯುಲರ್ ಟೈಲ್ಸ್ ನ ನಾವು ಯೂಸ್ ಮಾಡಿದೀವಿ. ಅಂಡ್ ಡಾರ್ಕ್ ಗ್ರೇ ಮತ್ತೆ ವೈಟ್ ಕಲರ್ ಕಬಾರ್ಡ್ ನ ಯೂಸ್ ಮಾಡ್ಕೊಂಡು ಮತ್ತೆ ಹೈಲೈಟರ್ ನ ಯೂಸ್ ಮಾಡ್ಕೊಂಡಿದೀವಿ. ಇಂಡಿಯನ್ ಕಮಾಂಡ್ ನ ಫಿಕ್ಸ್ ಮಾಡ್ಕೊಟ್ಟಿದೀವಿ ಸರ್. ಎಸ್ ಸರ್. ಆಮೇಲೆ ಈ ಕಡೆ ಒಂದು ರೂಮ್ ಇದೆಯಲ್ಲ ಸರ್, ಇಲ್ಲಿ ಆ ಕಡೆ ಬಂದ್ರೆ ಒಂದು ರೂಮ್ ಇದೆ ಸರ್. ಈ ಡೋರ್ ಯಾವ್ದು ಸರ್ ಇದು? ಸರ್ ರೂಮ್ ಡೋರು ಕೂಡ ನಮಗೆ ಲ್ಯಾಮಿನೇಟೆಡ್ ಡೋರು ಸರ್. ಇದು ಲ್ಯಾಮಿನೇಟೆಡ್ ಡೋರು ಮತ್ತೆ ನಮಗೆ ರೆಡ್ ಸಾಲ್ ವಾಸ್ಕಲ್ ತಗೊಂಡಿದೀವಿ. ಅಂಡ್ ಸಮ್ಟೈಮ್ಸ್ ರೆಡ್ ಸಾಲು ಮತ್ತೆ ಅದು 1 ಮರ 2 ಮಿಕ್ಸ್ ಇದೆ ಸರ್, ಮಿಕ್ಸ್ ಮಾಡ್ತೀರಾ ಕಡೆ. ಹೌದು ಸರ್. ರೂಮ್ ಸೈಜ್ ದೊಡ್ಡದಿದೆ, ರೂಮ್ ಸೈಜ್ ಫುಲ್ ದೊಡ್ಡದಿದೆ ಸರ್. ನಮಗೆ ಲೆಂತ್ ಆಗಿ 14 ಅಡಿ 15 ಅಡಿ ಲೆಂತ್ ಸಿಗುತ್ತೆ. ಕಿಚನ್ ಮತ್ತೆ ಪೂಜೆ ಯೂನಿಟ್ ಏನಿತ್ತಲ್ಲ ಅಷ್ಟು ಸೇರಿಸ್ಬಿಟ್ಟು ಒಂದೇ ಲೆಂತ್ ಸಿಗುತ್ತೆ. ಅಂಡ್ ಆಮೇಲೆ ಅಗಲೂ ಅಷ್ಟೇ ನಮಗೆ 14 ಅಡಿ ಸಿಗುತ್ತೆ ಸರ್. ಇದು 12 ರಿಂದ 13 ಅಡಿ ಸಿಗುತ್ತೆ. ನೋಡ್ಬೋದು ವಾರ್ಡ್ರೋಬ್ 2 feet ಹೋಗಿದೆ. 2 feet ಹೋಗಿನೂ ನಮ್ಗೆ ಎಷ್ಟು ಸ್ಪೇಸ್ ಉಳಿದಿದೆ ಸರ್. ಆಮೇಲೆ ನೋಡಿ ಇಂಟೀರಿಯರ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಬಂದಿದೆ ಸರ್, ಯಾಕಂದ್ರೆ 14 ಲಕ್ಷ ಬಂದಿದೆ ಅಂತ ಹೇಳ್ತೀವಿ. ನೋಡ್ಬೋದು ಸರ್, ಎಂಟೈರ್ ಇದು ಪೂರ್ತಿ ಕವರ್ ಅಪ್ ಮಾಡಿದೀವಿ ಸರ್. ಬಾಡಿಗೆ ಮನೆ ಅಂತ ಹೇಳ್ಬಿಟ್ಟು ಎಲ್ಲೂ ಕಡಿಮೆ ಅಂತಂತ ಎಲ್ಲೂ ಆಗಿಲ್ಲ. ಸೊ ಹೆವಿ ಇಂಟೀರಿಯರ್ ಅಮೌಂಟ್ ಹೋಗಿದೆ ಅಂತ ಅನ್ಬೋದು. ಅಲ್ಲಿ ಇಂಟೀರಿಯರ್ ಫಿನಿಶಿಂಗ್ ನೋಡ್ಬೋದು ಸರ್, ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ. ಗ್ಲಾಸಿ ಫಿನಿಶ್ ಮತ್ತೆ ಎಲ್ಲೋ ನಂಡುಲೇಷನ್ ಇಲ್ಲ, ಏನಿಲ್ಲ. ಸೊ ನೀಟಾಗಿ ಒಂದು ಪ್ಲೈವುಡ್ ಕ್ವಾಲಿಟಿ, ಸೊ ಒಂದು ಸ್ಟ್ರೇಟ್ನೆಸ್ ಎಲ್ಲಾನು ಕೂಡ ನಾವು ಚೆಕ್ ಮಾಡಬಹುದು. ಒಳಗಡೆ ಎಲ್ಲ ಫ್ಯಾಬ್ರಿಕ್ ಲ್ಯಾಮಿನೇಟ್ ಹಾಕಿದೆ, ಎಲ್ಲ ಒಳಗಡೆ ಎಲ್ಲ ಫ್ಯಾಬ್ರಿಕ್ ಸರ್. ಓಕೆ. ಸೊ ಇದು 1 BHK ಆದ್ರೂ ಒಳ್ಳೆ ಸ್ಪೇಸಿಯಸ್ ಆಗಿ ದೊಡ್ಡ ಸ್ಪೇಸಿಯಸ್ ಮನೆ ಅಂತ ಹೇಳ್ಬೋದು ಸರ್. ಆಲ್ಮೋಸ್ಟ್ 2 BHK ಅಷ್ಟು ಜಾಗದಲ್ಲಿ ನಾವು ಬರೀ 1 BHK ಬಿಲ್ಡ್ ಮಾಡಿದೀವಿ. ಹೌದು ಸರ್. ಯಾಕಂದ್ರೆ ಫಸ್ಟ್ ನಾವು ಏನಂತಂದ್ರೆ ಕ್ಲೈಂಟ್ ಕೆಳಗಡೆ ರೆಂಟಲ್ ಯೂನಿಟ್ಸ್ ಬೇಡ ಅಂತ ಕುಂದ್ಕೊಂಡಿದ್ರು. ಮತ್ತೆ ಏನೊಂದು ಆಫ್ ಮಾಡಿ ಇಲ್ಲ ಸರ್ 1 BHK ತಗೊಳ್ಳಿ ಅಂತ ಹೇಳಿ ನಾವು ಅದನ್ನ ರೆಡಿ ಮಾಡೋದು. ಅಟ್ಲೀಸ್ಟ್ ನಿಮ್ಮ ಮನೆ ಜೊತೆ ಒಂದು ಯಾವ್ದೊಂದು ಮನೆ ಇರುತ್ತೆ, ಅದೊಂದು ಐಡಿಯಾ ವರ್ಕೌಟ್ ಆಯ್ತು. ಓಕೆ, ಸೂಪರ್ ಸರ್. ಸರ್ ಸ್ಟೇರ್ ಕೇಸ್ ಸೈಜ್ ಏನಿದೆ ಸರ್? ಸ್ಟೇರ್ ಕೇಸ್ ಸೈಜ್ 3 ಅಡಿ ಅಗಲ ಇದೆ ಸರ್. 3 ಅಡಿ ಅಗಲ ಇದೆ. ಮತ್ತೆ SS ರೈಲಿಂಗ್ಸ್ ಇದೆ. ಮತ್ತೆ ನಾರ್ಮಲ್ ಗ್ರಾನೈಟ್ ನ ಯೂಸ್ ಮಾಡ್ಕೊಂಡಿದೀವಿ. ರೈಸರ್ ಮತ್ತೆ ಥ್ರೆಡ್ಗೆ ಅಂತ ಹೇಳ್ಬಿಟ್ಟು ಸೇಮ್ ರೈಸರ್ ಸೇಮ್ ಥ್ರೆಡ್ ನ ಯೂಸ್ ಮಾಡಿದೀವಿ. ಸೇಮ್ ಒಂದೇ ಯೂಸ್ ಮಾಡಿದೀರಾ? ಒಂದೇ ಯೂಸ್ ಮಾಡ್ಕೊಂಡಿದೀವಿ. ಓಕೆ. ಅಂಡ್ ಇವಾಗ ಆಕ್ಚುಲಿ ಓನರ್ ಮನೆ ನೋಡಕ್ ಹೋಗ್ತಾ ಇದೀವಿ. ಓನರ್ ಮನೆ ಅಂತೂ ಸರ್ ಆಲ್ಮೋಸ್ಟ್ 1500 ಸ್ಕ್ವೇರ್ ಫೀಟ್ ಅಲ್ಲಿ ನಾವು ಬರೀ 2 BHK ಬಿಲ್ಡ್ ಮಾಡಿದೀವಿ. ಓಕೆ, 2 BHK ಓನ್ಲಿ ಮಾಡಿದೀವಿ ನೀವು? 2 BHK ಎಷ್ಟು ದೊಡ್ಡದಿರುತ್ತೆ ಅಂತ ನೀವು ಇಮ್ಯಾಜಿನ್ ನೋಡ್ಬೇಕು ಇವಾಗ. ಓಕೆ, ಇಲ್ಲಿ ಕ್ಲಾಡಿಂಗ್ ಬಗ್ಗೆ ಹೇಳಿ. ಅಲ್ಲಿಂದ ಕ್ಲಾಡಿಂಗ್ ನೋಡ್ಬೋದು ಸರ್, ಅಲ್ಲಿಂದಾನೆ ಓನರ್ ಮನೆ ಎಂಟ್ರೆನ್ಸ್ ಇಂದಾನೆ ಕಂಟಿನ್ಯೂ ಮಾಡಿದೀವಿ. ಸೊ ಮಧ್ಯದಲ್ಲಿ ಎಲ್ಲರೂ ಟೈಲ್ಸ್ ಓಪನ್ ಬಿಡೋದು ಬೇಡ ಅಂತ ಹೇಳಿ ಫುಲ್ ಹೈಟ್ ಗೆ ಇಲ್ಲಿ ಗಂಟೆ ಎಕ್ಸ್ಪೋಸ್ ಸಿಗುತ್ತೆ, ಅಲ್ಲಿ ಗಂಟನೂ ಕೂಡ ಕ್ಲಾಡಿಂಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀವಿ. ಸ್ಟೇರ್ ಕೇಸ್ ಅಲ್ಲೂ ಕ್ಲಾಡಿಂಗ್ ತಗೊಂಡ್ಬಿಟ್ಟಿದ್ದೀವಿ. ಸ್ಟೇರ್ ಕೇಸ್ ಅಲ್ಲೂ ಫುಲ್ ತಗೊಂಡ್ಬಿಟ್ಟಿದ್ದೀವಿ ಸರ್. ಈ ಕಡೆ ಕ್ಲಾಡಿಂಗ್ ಇದೆ, ಈ ಕಡೆ SS ರೈಲಿಂಗ್ಸ್ ಇದೆ. ಇಲ್ಲೂ ಕೂಡ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ನಮಗೆ ಗ್ರಿಲ್ ಹಾಕ್ಬಿಟ್ಟಿದ್ದೀವಿ ಸರ್. SS ಅಲ್ಲೇ ಪ್ಲಾನ್ ಮಾಡಿದ್ದೀವಿ ಸರ್.
ಸರ್ ಮೇನ್ ಅಲ್ಲಿ ಇದು ಡೋರ್ ಎಷ್ಟು ದೊಡ್ಡದಾಗಿದೆ? ಮೇನ್ ಡೋರ್ ಅಲ್ಲಿ ನೋಡ್ಬೋದು ಸರ್, ಇದು ಡಬಲ್ ಡೋರ್ ತರ ಕೊಟ್ಟಿದೀವಿ. 6.5 ಅಡಿ ಅಗಲ ಓಪನ್ ಇದೆ. ಈ ತರ ಫುಲ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ, ಮತ್ತೆ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಫುಲ್ ಸೇಫ್ಟಿ ಅಲ್ವಾ ಸರ್? ಫುಲ್ ಸೇಫ್ಟಿ ಸರ್, 100% ಸೇಫ್ಟಿ ಅಂತ ಹೇಳ್ಬೋದು. ಅಂಡ್ ಆಮೇಲೆ ಯೂಶಲಿ ನೋಡೋರು ಅನ್ಕೊಂತಿರ್ತಾರೆ ಇಲ್ಲೇನಪ್ಪ ಮೇಲ್ಗಡೆ ಹೋಗಕ್ಕೆ ಜಾಗನೇ ಬಿಡದಂಗೆ ಕ್ಲೋಸ್ ಮಾಡಿದ್ದಾರೆ ಅಂತ. ಆಕ್ಚುಲಿ ಇಲ್ಲೂ ಮಾಡ್ಕೋಬಹುದಾಗಿತ್ತು, ಬಟ್ ಮೇಲ್ಗಡೆ ಏನು ರೆಂಟಲ್ ಯೂನಿಟ್ಸ್ ಏನಿಲ್ಲ. ಸೊ ಅದಕ್ಕೆ ಟೆರೆಸ್ ಬ್ಲಾಕ್ ಆಗ್ಲಿ ಅಂತಾನೆ ಪ್ಲಾನ್ ಆಗಿ ಮಾಡಿರೋದು ಸರ್. ಮೇಲೆ ಹತ್ತಿದ್ದಾರೆ ಅಂದ್ರೆ ಟೆರೆಸ್ಗೆ ಹೋಗಕ್ಕೆ ಆಪ್ಷನ್ ಇರೋದು ಬೇಡ ಅಂತ ಹೇಳ್ಬಿಟ್ಟು. ಅಂಡ್ ಇದು ಹಾಂ ಸರ್, ಈ ಸ್ಪೇಸ್ ನೋಡ್ಬೋದು ಸರ್, ಎಂಟೈರ್ಲಿ ಒಂದು ಕಂಪ್ಲೀಟ್ ಫ್ರೀ ಸ್ಪೇಸ್ ಅನ್ಬೋದು. ಇಲ್ಲಿ ಹಾಕಿರೋದು ನಮ್ದು ಗ್ರಾನೈಟ್ನ ಯೂಸ್ ಮಾಡ್ಕೊಂಡಿದೀವಿ. ಸೊ ಆಲ್ಮೋಸ್ಟ್ ಒಂದು ಗ್ರೇ ಫಿನಿಶ್ಡ್ ಗ್ರಾನೈಟ್ ಯೂಸ್ ಮಾಡಿದ್ವಿ, ಮತ್ತೆ ಒಂದು ಬಾರ್ಡರ್ನ ಕ್ರಿಯೇಟ್ ಮಾಡ್ಕೊಂಡಿದೀವಿ, ವೈಟ್ ಬಾರ್ಡರ್ನ. ಎಕ್ಸಾಕ್ಟ್ಲಿ ಇದು ಹೆಂಗಿದೆ ಅಂತಂದ್ರೆ ಸರ್, ಒಂದು ಪೋರ್ಟಿಕೋ ತರ ಇದೆ ಸರ್, ಬಾಲ್ಕನಿ ತರ ಇಲ್ಲ, ಪೋರ್ಟಿಕೋ ತರ ಇದೆ. ಇಲ್ಲೇ ಒಂದು ದೊಡ್ಡದಾಗಿ ಸ್ಪೇಸ್ ಹಾಕೊಂಡು 6 ಅಡಿ ಇರ್ಬೋದಾ ಸರ್? ಹಿಂಗೆ 6.5 ಮೇಲೆ ಇದೆ ಸರ್. 6.5 ಇದೆ ಸರ್. ಉದ್ದ ಎಷ್ಟಿದೆ? ಲೆಂತ್ ಬಂದ್ಬಿಟ್ಟು ನಮಗೆ ತುಂಬಾ ಇದೆ ಸರ್, ಆಲ್ಮೋಸ್ಟ್ ನಮ್ಗೆ ಒಂದು 20 ಅಡಿ ಮೇಲೆ ಇದೆ ಸರ್. 20 ಅಡಿ 25 ಅಡಿ ಗಂಟ. ಏನೇನ್ ಮಾಡಿದೀರಾ ಇಲ್ಲಿ ಸರ್? ಇಲ್ಲಿ ನಾವು ನೋಡೋದಾದ್ರೆ ಸರ್, ಫ್ಲೋರ್ ನಾವು ಹೈಲೈಟ್ ಮಾಡಿದೀವಿ. ಅಂಡ್ ಅದಾದ್ಮೇಲೆ ಕ್ಲಾಡಿಂಗ್ ಅದೇ ಕ್ಲಾಡಿಂಗ್ ಇಲ್ಲೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಅಂಡ್ ಇದು ಎಕ್ಸಾಕ್ಟ್ಲಿ ಸೌತ್ ಫೇಸಿಂಗ್ ಮನೆ ಆಗಿರೋದ್ರೆ ಇದು ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ನಾರ್ತ್ ಈಸ್ಟ್ ಕಾರ್ನರ್ ಮೇನ್ ಡೋರ್ ಎಂಟ್ರಿ ತಗೊಂಡಿದ್ದೀವಿ. ಅಂಡ್ ಅಗೇನ್ ಈ ಎಂಟ್ರಿನಲ್ಲಿ ಇದೊಂದು ಹೈಲೈಟ್ ಹಾಕಿದ ಅಂತ ಹೇಳ್ಬಿಟ್ಟು ಒಂದು ಮ್ಯೂರಲ್ ಆರ್ಟ್ಸ್ ಇಲ್ಲೊಂದು ಪ್ಲಾನ್ ಮಾಡಿದ್ದೀವಿ. ಮ್ಯೂರಲ್ ಹಾಕೊಂಡ್ಬಿಟ್ಟಿದ್ದೀವಿ, ಹಾಕಿ ಮತ್ತೆ ಅದಕ್ಕೆ ಲೈಟ್ ಪ್ರಾವಿಷನ್ಸ್ ಎಲ್ಲ ಕೊಟ್ಟಿದ್ದೀವಿ. ಅಂಡ್ ಇಲ್ಲಿ ಫಾಲ್ ಸೀಲಿಂಗ್ ನೋಡ್ಬೋದು ಸರ್, ಫಾಲ್ ಸೀಲಿಂಗ್ ಎಲ್ಲ PVC ಫಾಲ್ ಸೀಲಿಂಗ್. ಹೌದು ಸರ್. ಆಮೇಲೆ ಇಲ್ಲಿ ನೋಡ್ಬೋದು ಸರ್, ಎಕ್ಸಾಕ್ಟ್ಲಿ ನಮಗೆ ನಾವು ಯಾವಾಗಲೂ ಟೈಲ್ಸ್ ಇಲ್ಲಿ ಮಾತ್ರನೇ ಹಾಕೊಂತೀವಿ, ಇಲ್ಲಿ ಎದುರುಗಡೆ ಮರ್ತೋಗ್ಬಿಡ್ತೀವಿ. ಸೊ ಎದುರುಗಡೆನು ಟೈಲ್ಸ್ ಹಾಕಿದ್ರೆ ಒಂದು ಲಕ್ಸುರಿನೆಸ್ ಬರೋದು ಸರ್. ವಾಷಿಂಗ್ ಎಲ್ಲ ತಲೆನೋವೇ ಇರಲ್ಲ ಸರ್. ಅದಾದ್ಮೇಲೆ ಇದನ್ನ ಟಾಪ್ ಅಲ್ಲೂ ಕೂಡ ಕಂಪ್ಲೀಟ್ ಆಗಿ ಗ್ರಾನೈಟ್ ಕಂಟಿನ್ಯೂ ಮಾಡಿದೀವಿ. ಸೊ ಅದು ಕೂಡ ಒಂದು ಗ್ರ್ಯಾಂಡ್ ಲುಕ್ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಸೇಫ್ಟಿಗೆ ಅಂತ ಹಾಗೆ ನಾವು 2x1 ಸೆಕ್ಷನ್ ಪೈಪ್ ಯೂಸ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಫುಲ್ ಹೈಟ್ಗೆ ಕಂಪ್ಲೀಟ್ ಕ್ಲೋಸ್ ಮಾಡಿ, ಸೊ ಬೆಳಗ್ಗೆ ಈಸ್ಟ್ ಫೇಸಿಂಗ್ ಬೆಳಕು ಬರೋಕೆ ಅಂತ ಹೇಳಿ ಒಂದು ಒಳ್ಳೆ ಪ್ರಾವಿಷನ್ ಇಟ್ಕೊಂಡಿದ್ದೀವಿ. ಹಾಂ ಸರ್. ಆದ್ಮೇಲೆ ನೆಕ್ಸ್ಟ್ ನಾವು ಮೈನ್ ಡೋರ್ ಬಗ್ಗೆ ನೋಡೋಣ ಸರ್. ಮೈನ್ ಡೋರ್ ನೋಡ್ಬೋದು ಸರ್, ಮೈನ್ ಡೋರ್ ಅಷ್ಟೇ 6x4 ಸೈಜ್ ಇದೆ. ಟೀ ಕುಡ್ ಮೈನ್ ಡೋರ್ನ ಕೊಟ್ಟಿದ್ದೀವಿ. ಆಮೇಲೆ 4 ಅಡಿ ಓಪನಿಂಗ್ ಇದೆ. ಆಮೇಲೆ ಕೆಳಗಡೆ ಏನ್ ಡೋರ್ ನೋಡೋದಲ್ಲ ಸರ್, ಅದೇ ತರದ ಅದು ಒಂದೇ ಮರದು. ಇದು ನಮಗೆ ಟೀ ಕುಡ್ದು ಆಲ್ಮೋಸ್ಟ್ ನಾವು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಇದೇ ತರದ ಡೋರ್ನ ನೋಡಿದ್ವಿ. ಯಾಕಂದ್ರೆ ಇವಾಗ ಸ್ವಲ್ಪ ಟ್ರೆಂಡ್ ಅಲ್ಲಿ ಓಡ್ತಾ ಇದೆ. ಆಮೇಲೆ ಇದು ಹಳೆ ಡಿಸೈನ್ ಏನೇ, ಹೊಸದೇನಲ್ಲ, ಬಟ್ ತುಂಬಾ ಜನಕ್ಕೆ ಇದೆ ಲೈಕ್ ಆಗುತ್ತೆ. ಮತ್ತೆ ವಾಪಸ್ ರೀಟ್ರೆಂಡ್ ತರ ಒಂದು ಅಫಿಷಿಯಲ್ ಆಗಿ ಒಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಪ್ಲಾನ್ ಮಾಡ್ತಾ ಇರ್ತೀವಿ ಸರ್. ಆಮೇಲೆ ಇದರಲ್ಲಿ ಹ್ಯಾಂಡಲ್ಸ್ ನೋಡ್ಬೋದು ಸರ್, ಲಾಸ್ಟ್ ವಿಡಿಯೋದಲ್ಲಿ ನಾವು ಕೂಡ ಸಜೆಸ್ಟ್ ಮಾಡಿದೀವಿ ಹ್ಯಾಂಡಲ್ ಹಾಕಿ ಚೆನ್ನಾಗಿ. ಅದು ನಮ್ಮ ಕ್ಲೈಂಟ್ಸ್ ಎಲ್ಲರೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಲ್ವಾ? ಒಳಗಡೆ ಹೋಗೋಣ ಸರ್. ಒಳಗಡೆ ಹೋಗೋಣ ಸರ್. ಸರ್, ಈ ಮನೆ ಹೈಲೈಟ್ ಲಿವಿಂಗ್ ಏರಿಯಾ ಸರ್, ತುಂಬಾನೇ ಚೆನ್ನಾಗಿದೆ, ತುಂಬಾ ಗ್ರ್ಯಾಂಡ್ ಆಗಿದೆ. ಆಮೇಲೆ ಒಂದು ಕಾಮ್ ಕಲರ್ ಅಲ್ಲಿ ನಾವು ಇದನ್ನು ಫಿನಿಶ್ ಮಾಡಿದೀವಿ ಸರ್. ಆಲ್ಮೋಸ್ಟ್ ಮನೆ ಫುಲ್ಲು ಆಲ್ಮೋಸ್ಟ್ ಒಂದು ವೈಟ್ ಅಲ್ಲೇನೆ ಕಾಣಿಸ್ತಾ ಇದೆ ನಿಮಗೆ. ಸೊ ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅಂಡ್ ಆಮೇಲೆ ನಿಮಗೆ ಈ ಲಿವಿಂಗ್